ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ವಿಳ್ಯೆದೆಲೆಯಲ್ಲಿ ಒಂದು ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಏನೇನಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನಾವು ನೋಡ್ಕೊಂಡು ಬರೋಣ. ಒಂದು ಗ್ಲಾಸ್ಗೆ 4ರಿಂದ 5 ವಿಳ್ಯೆದೆಲೆ ಸಾಕು. ಅದಕ್ಕೆ 1 ಚಮಚ ಸೋಂಪು, ಬ್ಲ್ಯಾಕ್ ಸಾಲ್ಟು ಅರ್ಧ ಚಮಚ, ಮತ್ತು 1 ಚಮಚದಿಂದ 2 ಚಮಚ ಜೇನುತುಪ್ಪ. ನೀವು ಯಾವುದಾದ್ರೂ ತೊಗೊಳ್ಳಿ ಜೇನುತುಪ್ಪನ. ಐಸ್ ಕ್ಯೂಬು 2ರಿಂದ 3, 1 ಗ್ಲಾಸಷ್ಟು ನೀರು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಳ್ಯೆದೆಲೆನ ತೊಗೊಂಡು ಹಿಂದ್ಗಡೆ ತೊಟ್ಟನ್ನ ನಾವು ಎಲ್ಲ ತೆಗೆದಾಕೋಣ. ಅದನ್ನು ಕಟ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ಗೆ 4ರಿಂದ 5 ಸಾಕಾಗುತ್ತೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಚೂರುಗಳು ಮಾಡಿ, ಪೀಸಸ್ಗಳು ಮಾಡಿ ನಾವು ಜಾರ್ಗೆ ಹಾಕ್ಕೊಳ್ಳೋಣ. ಈಗ ನಮಗೆ ವಿಳ್ಯೆದೆಲೆಯಲ್ಲಿ ಮಲಬದ್ಧತೆನ ಹೋಗಲಾಡಿಸುತ್ತೆ ನಮಗೆ ವಿಳ್ಯೆದೆಲೆ. ಮತ್ತು ಕೆಮ್ಮು, ಕಫ ಅದನ್ನು ಕೂಡ ನಮಗೆ ಕಡಿಮೆ ಮಾಡುತ್ತೆ. ವಿಟಮಿನ್ ಸಿ ಇದೆ ವಿಳ್ಯೆದೆಲೆಯಲ್ಲಿ. ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಮತ್ತು ಬಾಣಂತಿಯರಿಗೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು ವಿಳ್ಯೆದೆಲೆನ. ನೋಡಿ, ಪೀಸಸ್ ಮಾಡಿ ನಾನು ಈಗ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಇದು ತುಂಬ ಗಟ್ಟಿ ಇರಬಾರ್ದು, ಅದಕ್ಕೂ ತುಂಬ ಜಾಸ್ತಿ ಎಲೆ ಏನು ಬೇಡ. ಒಂದಕ್ಕೆ 4ರಿಂದ 5 ಎಲೆ ಸಾಕಾಗುತ್ತೆ. ಈಗ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳೋಣ, ಒಂದು ಅರ್ಧ ಚಮಚ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅಂದರೆ ಜ್ಯೂಸ್ ಆದಮೇಲೂ ಬೇಕಾದರೂ ಸೇರಿಸ್ಕೋಬೋದು. 1 ಚಮಚ ಸೋಂಪಲ್ಲೂ ಅಷ್ಟೇ. ನಮಗೆ ಪೀರಿಯಡ್ಸ್ಗಳ ಟೈಮಲ್ಲಿ ಹೊಟ್ಟೆ ನೋವು ಬಂದಾಗ ಅದರದ್ದು ನೀರು ಕುಡಿದ್ರೆ ನಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಕೂಲಿಂಗ್ ಏಜೆಂಟ್ ಇದೆ. ಡೈಜೆಷನ್ ಎಲ್ಪನ್ನ ಅದು ಚೆನ್ನಾಗಿ ಮಾಡುತ್ತೆ ಸೋಂಪು ಅಂತ ಹೇಳ್ಬೋದು. ನೋಡಿ, ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೋಂಪು ಅಷ್ಟೇ ಬಾಣಂತಿಯರಿಗೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಮಾಡೋದಕ್ಕೆ ಅದು ಜಾಸ್ತಿ ಮಾಡುತ್ತೆ ನಮಗೆ ಸೋಂಪು ತೊಗೊಳೋದ್ರಿಂದನೂ. ತುಂಬ ಜನ ಎಲೆ ಜೊತೆ ಅಡಿಕೆನ ಎರಡನ್ನೂ ಒಟ್ಟಿಗೆ ತೊಗೊಳಕ್ಕೆ ಇಷ್ಟಪಡಲ್ಲ, ಸುಮಾರು ಜನ. ಅಂಥವ್ರು ಈ ಥರ ಒಂದ್ಸಲಿ ಜ್ಯೂಸನ್ನ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಈಗ ಜ್ಯೂಸ್ ಆಗಿದೆ. ಆಗಿನ ಕಾಲದಲ್ಲೆಲ್ಲ ನಮಗೆ ಬಾಣಂತಿಯರಿಗೆ ನಮಗೆಲ್ಲ ಎಲೆ ಅಡಿಕೆ ಕೊಡ್ತಾಯಿದ್ರು, ಡೈಜೆಷನ್ ಆಗಲಿ, ಮಗುಗೆ ಚೆನ್ನಾಗಿ ಹಾಲು ಬರಲಿ ಅಂತ ಎಲ್ಲ ಹೇಳಿ ಕೊಡ್ತಾಯಿದ್ರು. ಮತ್ತು ಏನಾದರೂ ಫುಡ್ಡಲ್ಲಿ ಏನಾರು ವಿಷಕಾರಿ ಅಂಶಗಳದ್ದೇನಾದ್ರು ಇದ್ದರೆ ಅದು ತೆಗೆದಾಕುತ್ತೆ ವಿಳ್ಯೆದೆಲೆ ಅಂತ ಹೇಳ್ತಿದ್ರು ಆಗಿನ ಕಾಲದಲ್ಲಿ. ನೋಡಿ, ವಿಳ್ಯೆದೆಲೆ ರಸ ಬಂದಿದೆ. ಈಗ ಇಷ್ಟು ತೆಳು ಇದ್ದರೆ ಸಾಕು ನಮಗೆ. ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ನ್ಯಾಚುರಲ್ ಕಲರು. ಮತ್ತು ನಮಗೆ ಸೋಂಪು ಮತ್ತು ವಿಳ್ಯೆದೆಲೆ ಹಾಕಿರೋದ್ರಿಂದ ಅದ್ರದ್ದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿದೆ. ಕುಡಿಯೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಆಗಿದೆ. ಇದಕ್ಕೆ 1 ಚಮಚ ಜೇನುತುಪ್ಪ ಸೇರಿಸ್ಕೊಳ್ಳೋಣ. ಬೇಕಾದವರು ಇನ್ನೂ 1 ಚಮಚ ಸೇರಿಸ್ಕೋಬೋದು. ನಾನು 1 ಚಮಚ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ. ನಮಗೆ ಇದು ಕುಡಿಯೋದ್ರಿಂದ ಬೆಟರ್ ಓರಲ್ ಹೆಲ್ತ್ ಆಗುತ್ತೆ ನಮಗೆ. ನೋಡಿ, ಈಗ ಮಿಕ್ಸ್ ಆಗಿದೆ. ಇದಕ್ಕೆ 2ರಿಂದ 3 ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ನಮಗೆ ಇದು ಕೂಲಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನೀವು ಹಬ್ಬ ಹರಿದಿನಗಳಲ್ಲಿ ಎಲೆಗಳನ್ನ ತಂದಿರ್ತೀರ, ಮಿಕ್ಬಿಟ್ಟಿರುತ್ತೆ ಅದು. ಆವಾಗಲೂ ಅಷ್ಟೇ ಎಸೆಯೋದ್ರ ಮೊದಲು, ಒಣಗಿಸೋದ್ರ ಮೊದಲು ಈ ಥರ ನಾವು ವಿಳ್ಯೆದೆಲೆ ಜ್ಯೂಸ್ ಆಗಲಿ, ನೀವು ಜೇನುತುಪ್ಪ ಬೇಡ ಅಂದವರು ಬೇಕಾದ್ರೆ ಬೆಲ್ಲನೂ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ಸಿಕ್ಕಾಬಟ್ಟೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಆಗಿದೆ ಇದು. ಎಲ್ಲರೂ ಮಾಡ್ಕೊಳ್ಳಿ, ಒಂದ್ಸಲಿ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಡೈಜೆಷನ್ನು ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.